ಇವತ್ತಿನ ದಿನದಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿರುವಂತಹ 2 ಪದಗಳು. ಒಂದು ಸ್ಟ್ರೆಸ್ಸು, ಇನ್ನೊಂದು ಡಿಪ್ರೆಷನ್ನು. ಇದನ್ನು ಹೆಂಗೆ ನೋಡ್ತೀರಿ? ಸುಚೇಂದ್ರ ಪ್ರಸಾದ್ ಅವರು ಯಾವತ್ತಾದರೂ ಜೀವನದಲ್ಲಿ ಸ್ಟ್ರೆಸ್ಸು, ಡಿಪ್ರೆಷನ್ನು ಇವುಗಳ ಕಾಡಿದ್ದಿದೆಯಾ? ಅಥವಾ ಕಾಡಿಸ್ಕೊಳ್ತಾ ಇರೋರಿಗೆ ಏನು ಹೇಳ್ತೀರಿ? ತಂದುಕೊಂಡ್ರೆ ಮಾತ್ರ ಬರ್ಬೋದಾದ ಮಹಾಮಾರಿಗಳವು. ನೀವು ಪ್ರವೇಶ ಕೊಡದೆ ಅವು ನಿಮ್ಮ ಹತ್ತಿರ ಕೂಡ ಸುಳಿಯೋಲ್ಲ. ಬದುಕಿನ ಹರ್ಷಕ್ಕಾಗಿ ಕಂಡುಕೊಳ್ಳುವಂಥ ದಾರಿಗಳು ನೂರಾರಿವೆ. ಆ ಎಲ್ಲ ದಾರಿಗಳಲ್ಲಿ ಪಯಣಿಸುವ ಕೆಲಸವನ್ನು ಮಾಡಬೇಕು. ನೀವು ನಿಂತಲ್ಲಿಯೇ ಎಲ್ಲ ಬಂದು ನನಗೆ ಲಭ್ಯವಾಗಲಿ ಅಂತ ಯೋಚನೆ ಮಾಡ್ತಿದ್ದೇವೆ. ಒಮ್ಮೆ ಸುಮ್ಮನೆ ಪಯಣಿಸಿ ನೋಡಿ. ಒಮ್ಮೆ ನಮಗಿಂತಲೂ ಕಷ್ಟಕರವಾದಂಥ ಪರಿಸ್ಥಿತಿಲಿರುವಂಥವ್ರನ್ನ ಹೋಗಿ ಉಪಚರಿಸೋದು ಬೇಡ, ಸುಮ್ಮನೆ ದರ್ಶಿಸಿ ಬನ್ನಿ. ಸ್ಪರ್ಶಿಸೋದು ಬೇಕಾಗಿಲ್ಲ. ಒಮ್ಮೆ ಸುಮ್ಮನೆ ನೋಡಿಕೊಂಡು ಬನ್ನಿ. ಹೋಗಿ 6-7 ತಿಂಗಳ ಮಕ್ಕಳು ಅರ್ಬುದ ರೋಗದಿಂದಾಗಿಯೋ ಗ್ರಂಥಿ ಸಮಸ್ಯೆಗಳ ಆಸ್ಪತ್ರೆಗಳಲ್ಲಿ ನಲುಗ್ತಾ ಇರುವಂಥದ್ದು, ಅದರ ನಡುವೆಯೂ ಅದರ ಸಖ್ಯ ಬೆಳೆಸಿ ಅಲ್ಲೇ ಆಟ ಆಡ್ತಿರುವಂಥ ಮಕ್ಕಳನ್ನು ಗಮನಿಸಿ ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ, ನಿಜವಾದ ಬದುಕಿನ ಬೆಲೆ ಗೊತ್ತಾಗುತ್ತೆ. ಅವ್ಯಾವುದನ್ನು ಮಾಡದೆ ನಿಂತು ನೀರು ಕೊಳೆತು ಹೋಗುತ್ತೆ ಬೇಗ. ನಿಲ್ಲಬೇಡಿ. ನಿತ್ಯ ಪರಿವರ್ತನಶೀಲ ಅಥವಾ ಚಲನಶೀಲವಾಗಿರಬೇಕು. ಇದನ್ನು ನಾನು ಹೇಳುವಂಥದ್ದು. ಖಿನ್ನತೆ ಅನ್ನೋದು ಏನು? ಏನೇನೋ ಹೆಸರುಗಳಿಂದ ನನಗೆ ಹಾಗಾಯಿತು ಹೀಗಾಯಿತು ಅಂತೆಲ್ಲ ಹೇಳ್ತಿರ್ತಾರೆ. ನಾನು ತುಂಬ ಖಿನ್ನಾಗಿದ್ದೀನಿ. ಸಾಧ್ಯವೇ ಇಲ್ಲ ಖಿನ್ನತೆ. ಯಾಕಂದರೆ ಬದುಕು ತುಂಬ ದೊಡ್ಡ ವಿಸ್ತಾರ, ಪ್ರಪಂಚ ತುಂಬ ವಿಶಾಲವಾದ್ದು ಅಂತ ಹೇಳ್ತಾರೆ. ಎಷ್ಟು ಸಂಗತಿಗಳಿವೆ ಇಲ್ಲಿ ಅರಿಯೋಕೆ ಮತ್ತು ನಮ್ಮದನ್ನು ಹರಿಯೇ ಬಿಡೋಕೆ. ಪ್ರತಿ ಮನುಷ್ಯ ಪ್ರತಿಭಾನ್ವಿತ ಅಂತ ದೊಡ್ಡವರು ಹೇಳ್ಬಿಟ್ಟು ಹೋಗಿದ್ದಾರೆ. ಆ ಪ್ರತಿಭೆಯನ್ನು ನೇರ್ಪುಗೊಳಿಸಬೇಕು ಅಂತ ಹೇಳಿದ್ದಾರೆ. ಪ್ರತಿಭೆಯನ್ನು ನೇರ್ಪುಗೊಳಿಸಬೇಕು ಅಂತ ನಮ್ಮಲ್ಲಿರೋದನ್ನು ಅರಿಬೇಕು ಮೊದಲು ನೀವು. ನಾನು ಯಾವುದರಲ್ಲಿ ತುಂಬ ನಂದು ಮೀರು ವ್ಯಕ್ತಿತ್ವ, ನನ್ನಲ್ಲಿ ಏನಿದೆ, ನನ್ನ ಸಾಮರ್ಥ್ಯವೇನು, ನನ್ನ ಶಕ್ತಿಯೇನು ಮತ್ತು ಕೊರತೆಗಳೇನು, ಈ ಕೊರತೆಗಳನ್ನು ನೀಕೊಳ್ಳೋಕೆ ಬೇಕಾಗಿರುವಂಥದ್ದು ನಮಗೆ ಸಾಮರ್ಥ್ಯ. ಅದು ಸಾಮರ್ಥ್ಯವೇ. ಸಮರ್ಥವಾಗಿ ಮಾಡಬೇಕಾದ ಕೆಲಸ ಅದು. ಯಾರಾದರೂ ಅದನ್ನು ಮಾಡಿಕೊಡ್ತಾರೆ. ನಿಮ್ಮ ಹಸಿವಿಗೆ ನೀವು ತಿನ್ನಬೇಕೇ ಹೊರತು ನಿಮ್ಮ ಹಸಿವಿಗಾಗಿ ಇತರರು ತಿನ್ನಲಾರರು. ಇತರರು ತಿಂದರೆ ನಿಮ್ಮ ಹೊಟ್ಟೆ ತುಂಬೋಲ್ಲ. ಹಾಗಾಗಿ ನನ್ನ ಹಸಿವು ಯಾವುದದು, ಎಂಥ ಹಸಿವು ಅದು, ಈ ಹಸಿವಿನಲ್ಲಿ ನಿಜವಾಗಿಯೂ ಪ್ರಬುದ್ಧತೆ ಇದೆಯೇ ಇಲ್ಲವೇ, ಇವುಗಳೆಲ್ಲ ತೀರ್ಮಾನವನ್ನು ಹೇಳಿಸಿಕೊಂಡು ಹೋಗೋದು. ತುಂಬ ಜನರು ಅನೇಕ ಮನೋವಿಜ್ಞಾನಿಗಳ ಹತ್ರ, ಮನಃಶಾಸ್ತ್ರಜ್ಞರ ಹತ್ರ, ಅವರೆಲ್ಲರಲ್ಲೂ ಹೋಗಿ ನನಗೆ ಹೀಗಾಗ್ತಿದೆ, ಮಾತ್ರೆ ಕುಡಿ, ಇದೆಲ್ಲ. ಮನಸ್ಸಿನ ಗಾಯಕ್ಕೆ ಎಲ್ಲಿದೆ ಚಿಕಿತ್ಸೆ? ಇಲ್ವಾ? ಮನಸ್ಸಿನ ಗಾಯಗಳಿಗೆ ಚಿಕಿತ್ಸೆ ಮಾಡೋದು ಸಾಧ್ಯವಿದೆ? ಏನು ಮನಸ್ಸಿನ ನಿಮ್ಮ ಗಾಯವೆಂಥದ್ದು ಅಂತ ಕೂಡ ಅದರ ಆಯಾ ಕಡೆ ಗೊತ್ತಾಗ್ತಿರ್ಬೇಕಾದ್ರೆ ಗಾಯ ತನಕ ಎಲ್ಲಿಗೆ ಹೋಗ್ತಿದ್ವಿ ನಾವು. ಗಾಯಕ್ಕೊಂದು ಆಯ ಬೇಕು. ಯಾತರಿಂದ ಹೇಗಾಗ್ತಿದೆ, ನನಗೆ ಏನಾಗ್ತಿದೆ ನನಗೆ ಗೊತ್ತಿಲ್ಲ, ಅದೇ ಮನಸ್ಸು ಮಾತ್ರ ಖಿನ್ನನಿದ್ದೀನಿ ಅಂತಂದರೆ ಅರ್ಥವೇನು? ಹುಡುಕಬೇಕು ತಾನೆ ನಾನು. ಖಿನ್ನನ ಯಾಕೆ ಆಗ್ತಿದ್ದೀನಿ ನಾನು? ನೋಡಿ, ಸಹಜವಾಗಿ ಸಂತೋಷ ಅನ್ನೋದು ಒಂದು ಮನಸ್ಥಿತಿ. ಅದು ಆ ಮನಸ್ಥಿತಿನಲ್ಲಿ ನೀವು ಯಾವ ಸ್ಥಿತಿಯಲ್ಲಿದ್ದುಕೊಂಡು ಅದನ್ನು ಆನಂದ ಅನುಭವಿಸ್ತೀರಿ ಅನ್ನೋದು ಮುಖ್ಯ. ಒಂದು ಯಾವುದೋ ಒಳ್ಳೆ ಚಿತ್ರ ನೋಡಿ ಬಂದೆ. ಪ್ರಥಮ ಬಹುಮಾನ, ಅದೊಂದು ಮಗು ಕೈಯಲ್ಲಿ ಅದು ಪದಕ, ಪ್ರಮಾಣ ಪತ್ರ, ಹೂಗುಚ್ಛ ಎಲ್ಲ ಇಟ್ಕೊಂಡು, 2ನೇವರಲ್ಲಿ ಇಲ್ಲವೇ ಇಲ್ಲ, 3ನೇ ಇನ್ನೊಬ್ಬ ಮಗು 3ನೇ ಅದು ಬಂದಾಗ ಜೋರು ಬಾಯಿ ತೆರೆದು ಸಂತೋಷ ಪಡ್ತಾ ಇದೆ. ಅದು ನಾನು ಮೂರನೇ ನಾನು ಕಣ್ಣರಳಿಸಿ 3ನೇ ಬಹುಮಾನ ಅಂತ. ಆದರೆ ಪ್ರಪ್ರಥಮವಾಗಿ ಬಂದಂಥ ಆ ಮಗು 3ನೇ ವ್ಯಕ್ತಿ ನೋಡಿಕೊಂಡು ಸುಮ್ಮನೆ ನೋಡ್ತಾ ನಿಂತಿದೆ. ತಾನು ಸಂಭ್ರಮಿಸಬೇಕು ಅಂತ ಕೂಡ ತಾನು ಮೊದಲು ಬಂದಿದ್ದೇನೆ, ತಾನೇ ಪ್ರಥಮ ಅನ್ನೋದು ಕೂಡ ಪರಿವೇ ಇಲ್ಲ. ಅದು ಅಂಥ ಪರಿವೆಯೇ ಇರದಂಥ ಬದುಕಲ್ಲ. ಯಾರು ಸಂತೋಷವಾಗಿರಬೇಕು ಅಂತ ಬಯಸ್ತಾರೋ ಎಲ್ಲಿಯೂ ಇರ್ತಾರೆ, ಹೇಗೆಯೂ ಇರ್ತಾರೆ. ನೀವು ಗಮನಿಸಿ ನೋಡಿ, ರಸ್ತೆಗಳಲ್ಲಿ ಆಡುವಂಥ ಸಣ್ಣ ಪುಟ್ಟ ಮನೆಯ ಸೂರಿಲ್ಲದಿರುವಂಥ ಮಕ್ಕಳು ಎಷ್ಟು ಆನಂದ ತುಂದಿಲರಾಗಿರ್ತಾರೆ, ಆನಂದ ಭರಿತ ಬದುಕನ್ನು ಬದುಕ್ತಾರೆ. ಆ ಥರದ ಆನಂದ ಭರಿತ ಬದುಕನ್ನು ನಮಗೆ ಬದುಕೋಕೆ ಸಾಧ್ಯವಾಗ್ತಿಲ್ಲ. ಅದು ಕಲಾವಲಯವಾಗಲಿ ಯಾವುದೇ ವಲಯವಾಗಲಿ, ಎಲ್ಲ ಕಡೆಯಲ್ಲೂ ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದ ಹಾಗೆ ಆಡುವಂಥ ಪ್ರವೃತ್ತಿಗಳಿದ್ದಾರಲ್ಲ, ಅದು ಒಳ್ಳೆಯದಲ್ಲ. ಈ ಬದುಕು ದೊಡ್ಡದು, ಮಾನವ ಜನ್ಮ ಬಲು ದೊಡ್ಡದು, ಇದು ಹಾನಿ ಮಾಡಬೇಡಿರೋ ಹುಚ್ಚಪ್ಪಗಳಿರ ಅಂತಂದರು ದಾಸವಾಣಿ. ಯಾಕಾಗಿ ಹೇಳಿದ್ರು? ಆ ಕಾಲಕ್ಕೆ ಅವ್ರಿಗೆ ಅಂಥ ಕಾಣಿಕೆಗಳಿದ್ವೆ. ಇದನ್ನು ಹಾನಿ ಮಾಡ್ಕೊಳ್ಬೇಡಿ, ಇದು ಊನ ಮಾಡ್ಕೊಳ್ಬೇಡಿ ಇದನ್ನು ಅಂತ ಆಗ ಹೇಳಿ ಹೋದರು ಅವರು. ಇವೆಲ್ಲವನ್ನು ಗಮನಿಸ್ಕೊಂಡ ನನಗನ್ನಿಸೋದು, ಪ್ರಕೃತಿಯಲ್ಲಿ ನಡುವೆ ನಮ್ಮ ಸುತ್ತಮುತ್ತ ಅನೇಕ ವಿಸ್ಮಯಗಳಿವೆ. ಅದನ್ನು ನೋಡಿದಾಗ ಯಾಕೆ ಸೂರ್ಯನಿದೆಯು ಒಂದು ಸಲಿಯೂ ಗುಂಡಪ್ಪನವರೇ ಅನೇಕ ಹೇಳಿದ್ದಾರೆ, ಒಂದು ತುತ್ತೂರಿ ಇಲ್ಲ, ತನ್ನ ಪಾಡಿಗೆ ತಾನು ಸೂರ್ಯ ಉದಯಿಸ್ತಿದ್ದಾನೆ, ಮೊಳಕೆ ಹೊಡಿತಾ ಇದೆ, ಮಳೆ ಬರ್ತಾ ಇದೆ, ಗಾಳಿ ಬೀಸ್ತಾ ಇದೆ. ಅವಕ್ಕೆ ಆಗದೇ ಇರುವಂಥ ಅದಕ್ಕೆ ವಿಶ್ರಾಂತಿ ರಹಿತವಾಗಿ ಮಾಡ್ತಿರುವಂಥ ಕೆಲಸ, ಅದಕ್ಕೇನು ತೊಂದರೆ ಆಗ್ತಾ ಇಲ್ಲ. ಅವು ನಿರಂತರ ಮಾಡ್ತಾ ಇದ್ದಾವೆ. ನಂಗೆ ಒಂದು ಸಲಿನೂ ಬೇಸರವಿಲ್ಲ ಅದಕ್ಕೆ. ಅಯ್ಯೋ ನೆನ್ನೆನೂ ಬಂದಿದ್ದು ಇವತ್ತು ಯಾಕೆ ಅಂತ ಅನ್ನಿಸಲೇ ಇಲ್ಲ. ಅಂತ ಅನ್ನಿಸಿದ ಪರಿಸ್ಥಿತಿ ನಿಮಗೆ ಯಾಕೆ ಈ ದುಸ್ಥಿತಿ ಅಂತ ತುಂಬ ಜನರು ಹೇಳಿ ಹೋಗಿದ್ದಾರೆ. ಅಷ್ಟೆಲ್ಲದರ ನಂತರ ಓದಿಕೊಳ್ಳೋಲ್ಲ. ನಾವು ಸಾಹಿತ್ಯವೇತರ ಆಗದೆ ಹೋದರೂ ಪರವಾಗಿಲ್ಲ, ಸಹಿತವಾದ್ದನ್ನು ಸಾಹಿತ್ಯವನ್ನಾದರೂ ಓದಿಕೊಂಡ್ರೆ ಇದರ ಅನುಭವವಾದರೂ ನಮ್ಮ ಮಡಿಲಿಗೆ ಸೇರಿತು. ಆದರೆ ನಮ್ಮ ಒಡಲು ನಮ್ಮ ಮಡಿಲು ಯಾವಾಗಲೂ ಬರೆದು ಇಟ್ಟುಕೊಂಡು ಖಾಲಿ ತಲೆಯಲ್ಲಿ ಅಥವಾ ಖಾಲಿ ಕೈಯಲ್ಲಿ ಮೊಳ ಹಾಕ್ತಾ ಇದೇ ಅಲಂಕಾರ ಅಂತ ಯೋಚನೆ ಮಾಡೋದು ಸರಿ ಆಗ್ತಿಲ್ಲ. ಅನೇಕ ಸಂಗತಿಗಳಿವೆ, ಹೇಳಿದಷ್ಟು ಸರಳ ಅಲ್ಲ ಅಂತ ಇತರರು ಹೇಳ್ಬೋದು. ಆದರೆ ಆ ಹಂತಕ್ಕೆ ಹೋಗ್ತೇವೇಕೆ ಅನ್ನೋ ಪ್ರಶ್ನೆಯನ್ನು ಇಟ್ಕೊಳ್ಬೇಕು ನಾವು ಮೊದಲು. ಖಿನ್ನತೆ ಅಂದರೆ ಏನು? ಯಾಕೆ ಖಿನ್ನರಾಗ್ತೇವೆ ಮನುಷ್ಯ? ಎಷ್ಟು ಅವಕಾಶಗಳಿವೆ. ಆಕಾಶದ ಮಿತಿ, ಅವಕಾಶಗಳಿಗೆ ಕೊರತೆ ಇಲ್ಲ.
ಈಗಂತೂ ಮೊದಲಾದರೆ ನಿಮಗೆ ಏನೂ ಇಲ್ಲಂದ ಪರಿಸ್ಥಿತಿ ಇಲ್ಲ. ಅವ್ರು ಹೇಗಿದ್ರು ಹಾಗಾದರೆ ಊರಿನಿಂದ ಹೊರ ಹೋಗಬೇಕು ಅಂತಂದರೆ ಕೆಲವು ವರ್ಷಗಳ ಪರ್ಯಂತ ಮನೆಯ ಬಾಗಿಲು ಇಟ್ಕೊಳ್ಳಿಲ್ಲ ಅವರು, ಮನೆಯ ಬಾಗಿಲು ಹಾಕಿ ಬೀಗ ಹಾಕಲಿಲ್ಲ. ಅಂಥವರೆಲ್ಲರೂ ಹೇಗೆ ಭಾಳ ಬದುಕಿದ್ರು? ಒಂದೇ ಒಂದು ಸತಿ ಉಫ್ ಅನ್ನಲಿಲ್ಲ ಅವರು, ಅಯ್ಯೋ ಅಂತ ಅವ್ರ ಬಾಯಲ್ಲಿ ಬರಲಿಲ್ಲ, ನನಗೆ ಬೇಸರವಾಗ್ತಿ ಅಂತ ಹೇಳಲಿಲ್ಲ. ಅವರವರು ಎಷ್ಟು ಚೆನ್ನಾಗಿ ಅವರು ಅನುಸರಿಸಿದ್ರು. ಅವರು ಪತಿ ಸೇವೆಯನ್ನು, ಪತ್ನಿದ ವ್ರತಸ್ಥರಾಗಿದ್ದುಕೊಂಡು ಕುಟುಂಬ ಪಾಲನೆ ಮಾಡ್ತಾ, ಗೋಪಾಲನೆ ಅಥವಾ ಪ್ರಾಣಿ ಜೊತೆಗಳ ಸಾಂಗತ್ಯ. ಈಗ ಏನು ಮಾಡಿದ್ದೇವೆ ನಾವು? ಬೇಸರಕ್ಕೆ ಕಾರಣವೇ ಇಲ್ಲದ ಹಾಗೆ ಬದುಕಿದ್ರು. ನಮ್ಮ ಹಳ್ಳಿಗಳ ಕೊಟ್ಟಿಗೆ ಮಾಯವಾಗಿಬಿಟ್ಟಿದೆ. ಈಗ ಕೊಟ್ಟಿಗೆಯಲ್ಲಿ 80-90 ರಾಸುಗಳು ಇರ್ತಾ ಇದ್ವು. ಅವುಗಳನ್ನ ಹೊಡೆದಟ್ಟುಕೊಂಡು ಹೋಗೋದು, ಮರಳಿ ಕರ್ಕೊಂಬರೋದು, ಅದಕ್ಕೆ ಹುಲ್ಲಿನ ರಾಶಿ ಒಂದು ಹೊರೆಯನ್ನು ಹೊತ್ಕೊಂಡ್ಬಂದು ಹಾಕೋದು, ಅವುಗಳಿಗೆ ಕೋಡು ಮೂಡ್ತಿದೆ ಅಂತಂದಾಗ ಅದಕ್ಕೆ ಎಣ್ಣೆ ಹಚ್ಚೋದು, ಶೆರ್ರಿ ಮಾಡಿಸಿ ಬಾಯೊಳಗೆ ಪಾಪ ಇನ್ನೂ ಹಲ್ಲು ಮೂಡಿಲ್ಲ ಅಥವಾ ಪಾಪ ಇನ್ನೂ ಕಷ್ಟ ಅಂತ ಹೇಳ್ಬಿಟ್ಟು ಕರುವಿನ ಬಾಯಿನಲ್ಲಿ ಇದ್ದಂತ ಇವೆಲ್ಲವನ್ನು ನಾವು ಕಣ್ಣಾರೆ ಕಂಡವರು. ಯಾರಾದರೂ ಹೇಳಿ ನೋಡಲಿ, ಇಲ್ಲ ಆಗಿಲ್ಲ, ನಾನು ನೋಡೇ ಇಲ್ಲ ಅಂತ. ಹಾಗೆ ನೋಡಿರೋದವರು ಪಾಪಿಗಳು, ಪಾಪದವರು. ಇದನ್ನೆಲ್ಲ ಈಗಲೂ ಜರುಗ್ತಾ ಇದೆ ಸುತ್ತಮುತ್ತ. ಸ್ವಲ್ಪ ಅವ್ರು ಸಿಗುತ್ತೆ ಅಂಥದ್ದೆಲ್ಲ ಹೋಗಿ ಬದುಕು ಇಷ್ಟೊಂದು ವಿಸ್ತಾರ ಇದೆ, ಇಷ್ಟೊಂದು ವೈಶಾಲ್ಯವಿದೆ ಬದುಕಿಗೆ. ನಾವೇಕೆ ಹೀಗೆ ಅಂತ ಒಮ್ಮೆ ಪ್ರಶ್ನಿಸ್ಕೊಂಡ್ರೂ ಸಹ ನಾವು ಹೇಳ್ಕೊಳ್ಳೋಂಥ ಈ ಎಲ್ಲ ಪದಾವಳಿ ಇದೆಯಲ್ಲ, ಇದು ಖಂಡಿತವಾಗಿ ತುಂಬ ಕೃಶ ಆಗಿಬಿಡುತ್ತೆ, ಕೃಪಣವಾಗಿಬಿಡುತ್ತೆ, ಕ್ಷೀಣಿಸ್ಬಿಡುತ್ತೆ. ಇದು ಏನೂ ಅಲ್ಲ. ಎಷ್ಟು ದಿವಸ ಕೊಟ್ಟಿದ್ದಾರೋ ಆಯಸ್ಸು ನಮ್ದು ಎಷ್ಟಿದೆಯೋ, ವಯಸ್ಸು ಮುಖ್ಯ ಅಲ್ಲ ನಮಗೆ, ಆಯಸ್ಸು ಬಹಳ ಮುಖ್ಯ. ಈ ಆಯಸ್ಸನ್ನು ಪೂರ್ಣಗೊಳಿಸ್ತೇನೆ. ಇದರಿಂದ ನನಗೂ ಆನಂದ ಮತ್ತು ಇತರರಿಗೂ ಆನಂದ ಕೊಡುವಂಥದ್ದು. ಕಿಸೆಯೇ ಇಲ್ಲ ಅಂತಂದರೆ, ಕಿಸೆಯಲ್ಲಿ ಸಂಗ್ರಹವೇ ಇಲ್ಲ ಅಂತ ಹೇಳಿದ್ರೆ ದಾನ ಪ್ರಕ್ರಿಯೆ ಹೇಗೆ ಸಾಧ್ಯ? 5 ರೂಪಾಯಿ ಇದ್ದರೆ ಮಾತ್ರವೇ 5 ರೂಪಾಯಿ ದಾನ ಮಾಡ್ತಿಲ್ಲ, 3 ರೂಪಾಯಿ ದಾನ ಮಾಡಿ 2 ರೂಪಾಯಿ ಇಟ್ಕೊಳ್ತೀರಿ. ನೀವು ಕಿಸೆಯನ್ನೇ ಹೊರಿಸಿಕೊಂಡಿಲ್ಲದಿದ್ದರೆ, ಕಿಸೆ ಇಲ್ಲದ ಶರಾಯಿಯೋ ಅಂಗಿಯನ್ನು ಹಾಕಿಕೊಂಡಿದ್ದರೆ ದಾನಕ್ಕೆ ಬೇಕಾದ ಸಂಗ್ರಹ ಇಲ್ಲಿ ಮಾಡಿಕೊಳ್ತೀರಿ. ಇದು ಬಹಳ ಮುಖ್ಯ ನಮಗೆ. ಸಂಗ್ರಹ ಇದೆಯಲ್ಲ, ಅದು ನಿಮ್ಮನ್ನು ಅನ್ಯಗ್ರಹದವರೆಗೆ ಕೊಂಡೊಯ್ಯಬಲ್ಲದು. ಇಲ್ಲವಾದಲ್ಲಿ ಇದೇ ಗ್ರಹವಾಸಿಗಳಾಗಿದ್ದುಕೊಂಡು ದುಃಖಿತರಾಗಿರುವಂಥದ್ದು ಶತಸಿದ್ಧ. ಬಹಳ ಸರಳವಾಗಿ ಜೀವನನ ವಿವರಿಸಿದ್ರಿ ಸರ್. ಆದರೆ ಪ್ರಕೃತಿಯ ಜೊತೆ, ನೆಲದ ಜೊತೆ ಸಂಪರ್ಕ ಇಲ್ಲದೆ ನಾವು ತಹತಹಿಸ್ತೀವಿ ಅಂತ ಅನ್ನಿಸ್ತಾ ಇದೆ. ಸುಚೇಂದ್ರ ಪ್ರಸಾದ್ ಅವರು ವಿಶ್ವ ಪರ್ಯಟಕರ, ಲೋಕ ಪರ್ಯಟಕರ, ಹೆಂಗೆ ನಾನು ನಿಮ್ಮನ್ನು ಸಂಬೋಧಿಸಬೇಕು? ಇದರ ಜೊತೆಗೆ ಅದು ಹೇಗೆ ನಿಮ್ಮನ್ನು ಮತ್ತು ಪ್ರಕೃತಿಯನ್ನು ಸದಾ ಒಟ್ಟಿಗಿಟ್ಟಿದೆ? ನೀವು ಓಡಾಡ್ತಿರ್ತೀರಿ, ಬಹಳ ಪ್ರದೇಶಗಳಿಗೆ ಹೋಗ್ತೀರಿ, ಜನರ ಜೊತೆ ಬೇರಿತೀರಿ, ಅವರನ್ನು ತಿಳ್ಕೊಳ್ತೀರಿ, ಅಲ್ಲಿರೋ ಪ್ರಕೃತಿನ ಸವಿತೀರಿ. ಹೇಗೆ ನಿಮ್ಮನ್ನು ರೂಪಿಸಿದೆ, ಹಾಗೆ ಪ್ರಕೃತಿ ಹೇಗೆ ನಿಮ್ಮಲ್ಲಿ ಒಂದಾಗಿದೆ? ಪ್ರಕೃತಿ ಕಲಿಸಬಹುದಾದ ಪಾಠಗಳು ಹಿರಿದು. ನಾವು ಯಾವುದನ್ನು ಶಾಲೆಯಲ್ಲಿಯೋ ನಮ್ಮ ಸಹಚರರೊಟ್ಟಿಗೆಯೋ ಯಾರ ಸಾಹಚರ್ಯದೊಂದಿಗೋ ನಾವು ಕಲಿಯೋಲ್ವೋ ಅದೆಲ್ಲಕ್ಕೂ ಪ್ರಕೃತಿಯೇ ತುಂಬ ಬಹಳ ಒಳ್ಳೆಯ ಪಾಲಕ. ಈಗ ಪಿತಾ ಅಂತ ಅನ್ನೋ ಶಬ್ದಕ್ಕೆ ಆಗಿದೆ, ಪಾತಿ ಇತಿ ಪಿತಾ. ಯಾರು ಕಾಪಾಡುತ್ತಾರೋ ಅವರು ಪಿತಾ ಅಂತ. ಹುಟ್ಟಿಸಿದವ ತಂದೆ ಅಲ್ಲವಂತೆ, ಕಾಪಾಡುವವನು, ಪೊರೆಯುವವನು, ಕಲಿಸುವವನು ಪಿತಾ ಅನ್ನೋದನ್ನು ನಾವು ಹೇಳುತ್ತೇವೆ. ಆ ಥರ ಭಾಷಾ ವೈವಿಧ್ಯ ನೋಡಿ ಎಷ್ಟು ಚೆನ್ನಾಗಿದೆ ಅದು. ಇದರಲ್ಲಿ ಪ್ರಕೃತಿ ನಮಗೆ ಪಿತಾ, ಅದು ನಮಗೆಲ್ಲವನ್ನೂ ಕಲಿಸಿಕೊಡುತ್ತೆ. ಅದರಲ್ಲಿರುವ ಪಾಠಗಳನ್ನು ಅವಲೋಕನ ಮಾಡಿ ಆದರೂ ಕಲಿಬೇಕು ನಾವು. ಹಾಗಾಗಿ ನೀವೆಷ್ಟು ಬೆರೀತೀರಿ ಅದರೊಟ್ಟಿಗೆ, ಎಷ್ಟು ಅದರ ಮಡಿಲಲ್ಲಿ ತಲೆಯಿರಿಸಿ ಮಲಗ್ತೀರಿ, ಜನರನ್ನು ಅರಿಯುವ, ಅವ್ರು ಯಾಕೆ ಹಾಗೆ ಅನ್ನೋದನ್ನು ಎರಡೂ ನೆಲೆಗಟ್ಟಲ್ಲಿ ನಿಂತು, ನನ್ನ ಮೂಲದಿಂದ, ನನ್ನ ದೃಷ್ಟಿಕೋನದಲ್ಲೇ ನನ್ನ ಮೂಗಿನ ನೇರಕ್ಕೆ ನೋಡ್ತೀನಿ ಅನ್ನೋದ್ರ ಬದಲು ಅವರ ದೃಷ್ಟಿಕೋನದಲ್ಲೂ ಅವರನ್ನು ಅರ್ಥ ಮಾಡ್ಕೊಳ್ಳುವಂಥ ಕೆಲಸ ಯಾವಾಗ ಮಾಡ್ತೀರಿ. ಅದನ್ನೇ ನಾವು ಆವಾಗಲೇ ಹೇಳ್ಕೊಂಡಾಗೆ ಒಂದು ಇಂಗಿತ ಜ್ಞಾನ. ಅದು ನಮಗೇನು ಬೇಕು ಅನ್ನೋದು ನಮ್ಮ ಪರಿಜ್ಞಾನ, ಅವರಿಗೇನು ಬೇಕು ಅಂತ ಯೋಚನೆ ಮಾಡೋದು ಇಂಗಿತ ಜ್ಞಾನ. ಆ ಇಂಗಿತ ಜ್ಞಾನಗಳಾಗಿ ನೀವಾಗಿರ್ತೀರೋ ಆತ್ಮಜ್ಞಾನಿಗಳಾಗೂ ಬೆಳಿತೀರಿ ನೀವು. ಆತ್ಮಜ್ಞಾನ ಬಹಳ ದೊಡ್ಡ ಅಧ್ಯಾತ್ಮದ ತುರ್ಯಾವಸ್ಥೆ ಅದು. ಆ ಥರದ ಜ್ಞಾನಕ್ಕಾಗಿ ಹಪಹಪಿ ಇಟ್ಕೊಳ್ಳುವಂಥ, ಅದರ ಹಸಿವನ್ನು ಇಟ್ಕೊಂಡು ಮುನ್ನಡೆಯುವಂಥ ಯಾರಿಗೂ ಪ್ರಕೃತಿ ಬಹಳ ಒಳ್ಳೆಯ ಪಾಠವನ್ನು ಕಲಿಸ್ತಾ ಹೋಗುತ್ತೆ. ಎಲ್ಲೂ ಇದೆ. ನಮ್ಮ ಮುಕುಂದೂರು ಸ್ವಾಮಿಗಳು ಗೊತ್ತಿರುತ್ತೆ, ತುಂಬ ಜನರು ಏಗ್ದಾಗೆಲ್ಲೈತೆ ಓದ್ದವ್ರಿಗೆ ಹೇಳ್ತಾರೆ ಅವರು. ಅದೊಂದು ಸಣ್ಣ ಹರಿಯುವ ತೊರೆಯನ್ನು ನೋಡ್ತಾ ನೋಡ್ತಾ ಅಲ್ಲಿಯೇ ನೋಡ್ತೀವಿ, ಏನು ಅದನ್ನೇನು ಅವಾಗಿಂದ ನೋಡ್ತಲೇ ಇದ್ರಿ, ಬೆಳಗಿಂದ ಸಾಯಂಕಾಲ ತನಕ ನೋಡೋದು ಅದನ್ನು. ಏನು ಹಾಗೆ ನೋಡ್ತಿದ್ದೀರಿ ಅಂತ ಹೇಳಿದ್ರೆ, ಅಲ್ಲ ಇಲ್ಲಿ ಗುಳ್ಳೆ, ಅಲ್ಲಿ ತನಕ ಗುಳ್ಳೆ ಇಲ್ಲ, ಇಲ್ಲಿ ಬಂದು ಗುಳ್ಳೆ ಆಗುತ್ತೆ, ಮತ್ತು ಗುಳ್ಳೆ ಅಲ್ಲಿಂದ ಹರಿದು ಹೋಗಿ ಅಲ್ಲಿ ಮಾಯವಾಗಿಬಿಡುತ್ತೆ. ಅದರಲ್ಲೇನು ವಿಶೇಷ ಅಂದರೆ ಬದುಕು ಹಾಗೆ ಅಲ್ವಾ, ಯಾವುದೋ ಕಾರಣಕ್ಕೆ ಇಲ್ಲಿ ಹುಡ್ತೇವೆ, ಹುಟ್ಟಾದ್ಮೇಲೆ ಅಲ್ಲೊಂದು ಗುಳ್ಳೆ ಆಗ್ತೀವಿ, ಸಂಸಾರದ ಹಾಗೆ ಬಂದು ಅಲ್ಲಿ ಒಡೆದೋಗ್ಬಿಡುತ್ತೆ, ಅಲ್ಲಿ ನಮ್ಮ ಈ ಪ್ರಯಾಣ ಮುಗಿದೋಗುತ್ತೆ. ಈ ಥರ ಒಂದು ಹರಿಯುವ ತೊರೆ ನಿಮಗೊಂದು ಪ್ರಕೃತಿ ಅದು ನಿಮ್ಮ ಬದುಕಿನ ಪಾಠವನ್ನು ಕಲಿಸುತ್ತೆ ಅನ್ನೋದಾದರೆ, ಅದನ್ನು ನೀವು ಆಸ್ವಾದಿಸ್ತಿದ್ದೀರಿ, ಆನಂದಿಸಿದ್ರೆ, ನಿಮ್ಮದಾಗಿಸ್ಕೊಳ್ಳದೆ ಹೋಯಿತು ಅಂತಂದರೆ ನಮ್ಮಷ್ಟು ಮೂರ್ಖರು ಇನ್ಯಾರು ಇರೋದಿಲ್ಲ. ಹಾಗಾಗಿ ಪ್ರಕೃತಿ ಕಲಿಸ್ಬೋದಂಥ ಅಷ್ಟೂ ಪಾಠಗಳು. ವಾಯುವಿನ ಕೆಲಸ, ವಾಯು ಮಾಡುತ್ತೆ, ಅಗ್ನಿಯ ಕೆಲಸ, ಪಂಚತತ್ವಗಳು, ಪಂಚಭೂತಗಳು, ಇವೆಲ್ಲ ಏನು ಹೇಳ್ತಿದ್ದೀವಿ ನಾವು, ಅವೆಲ್ಲವೂ ಅವವು ಕೆಲಸಗಳನ್ನ ಮಾಡ್ತಲೇ ಇದ್ದಾವೆ, ನಿರಂತರವಾಗಿ ಮಾಡ್ತಾ ಇದ್ದಾವೆ. ಅದು ಬಹಳ ಮುಖ್ಯ. ಇದು ಗಮನೀಯವೂ ಹೌದು. ಒಬ್ಬೊಬ್ಬನ ಕೆಲಸದ ನಡುವೆ ಯಾರು ಎಡತಾಕುವಂಥದ್ದು, ಹಸ್ತಕ್ಷೇಪ ಮಾಡೋದೇ ಇಲ್ಲ.
ಎಷ್ಟು ಚಂದ ಇದೆ ನೋಡಿ, ಅದರ ಕೆಲಸವನ್ನು ಎಷ್ಟು ಚಂದ ಮಾಡ್ತಾ ಹೋಗುತ್ತೆ. ಇದು ನಮಗೆ ಪಾಠವಾಗದೇ ಇರೋ ನಾನು ಆದ್ರೆ ಇಲ್ಲಿ ಯಾಕೆ ಮನುಷ್ಯ ಬಂದಿದ್ದೀನಿ? ಮಾತ್ರ ಎಲ್ಲದರಲ್ಲೂ ಮೂಗು ತೂರಿಸ್ತಾರೆ. ಹಸ್ತಕ್ಷೇಪಿ, ಎಲ್ಲದರಲ್ಲೂ ಹಸ್ತಕ್ಷೇಪ, ಮೂಗು ತೂರಿಸುವಿಕೆ. ನನ್ನದಲ್ಲದನ್ನು ನಾನು ನನ್ನ ಮೈ ಮೇಲೆ ಹೇಳ್ಕೊಂಡ್ಬಿಟ್ಟು ನಾನು ಕೂರೋದಕ್ಕೊಂದು ಕುರ್ಚಿ ಬೇಕು, ಹೌದು, ನೆಲದ ಮೇಲೂ ಕೂರ್ಬೋದಾಗಿತ್ತು, ಆದರೆ ನೆಲದ ಮೇಲೆ ಕೂರುವಿಕೆ ನನ್ನ ಕೂರುವಿಕೆ ಅಲ್ಲ, ನನ್ನ ಪ್ರತಿಷ್ಠೆಗೋಸ್ಕರ ನನ್ನ ಕುರ್ಚಿಯಾದರೂ ಬೇಕು, ಕುರ್ಚಿ ಒಂದಿದ್ದ ಮೇಲೆ ಮುಂದೆ ಒಂದು ಮೇಜಾದರೂ ಬೇಕು. ಹಾಗೆ ಹೋದಲ್ಲೆಲ್ಲ ಕುರ್ಚಿ ಮೇಜನ್ನು ಹೊತ್ಕೊಂಡೇ ತಿರುಗೋದು, ಹಾಗೆ ಮನಸ್ಸಿನ ಮೇಲೆ ಒಂದು ದೊಡ್ಡ ಭಾರವನ್ನು ಹೊತ್ಕೊಂಡೇ ತಿರುಗ್ತಿರೋದು. ಬೇಡದ ಸಂಗತಿಗಳನ್ನು ಹೊತ್ಕೊಂಡು, ಕುರ್ಚಿಯನ್ನು ಮೇಜನ್ನು ಜೊತೆಗೆ ಹೊತ್ಕೊಂಡು ಎಲ್ಲ ಕಡೆ ತಿರುಗೋದಿದೆಯಲ್ಲ, ಅದು ನನಗೆ ಭಾರವೇ. ಬದುಕು ಭಾರವಾಗದೆ ಮತ್ತಿನೇನಾದೀತು? ಕೂತ್ಕೊಳ್ಳೋದಕ್ಕೆ ಎಲ್ಲಾದರೂ ಸರಿ, ಒಂದು ಕಟ್ಟೆ, ನೆಲ, ಮರದ ನೆರಳು ಏನು ಬೇಕಾದ್ರೂ ಆಗ್ಬೋದಾಗಿತ್ತು. ಅದು ಹಾಗಾಗೋಲ್ಲ ನೋಡಿ. ಕವಿ ಕರೋತಿ ಕಾವ್ಯಾನಿ ರಸಂಜಾನಾತಿ ಪಂಡಿತ ಅಂತ. ಕವಿಯನ್ನು ಕಾವ್ಯ ಮಾಡಿಬಿಡ್ತಾನೆ, ಆದರೆ ಪಂಡಿತರು ಮಾತ್ರವೇ ಅದರ ರಸವನ್ನು ಹೀರಬಲ್ಲರು ಅಂತ ಹೇಳಿದ್ದಾರೆ. ಕಾವ್ಯ ಸೃಷ್ಟಿ ಮಾಡಿದ ತಕ್ಷಣ ದೊಡ್ಡ ಕೆಲಸ ಆಗಲಿಲ್ಲ, ಅದರ ರಸವನ್ನು ಪಂಡಿತರು ಯಾವಾಗ ಹೀರ್ತಾರಲ್ಲ, ರಸವನ್ನು ಗ್ರಹಿಸುವುದು ಕೆಲಸ ಆಗುತ್ತಲ್ಲ, ಆ ಕೈಂಕರ್ಯದಿಂದಾಗಿ ಕವಿಗೆ ಅಥವಾ ಕಾವ್ಯಕ್ಕೆ ಬೆಲೆ ಅಂತ ಹೇಳ್ತಾರೆ. ಹಾಗೆ ತರುಹು ಸೃಜತಿ ಪುಷ್ಪಾಣಿ ಅಂತ ಹೇಳ್ತಾರೆ ಅವರು. ಮರಗಿಡಗಳ ಕೆಲಸ ಪರೋಪಕಾರಾರ್ಥಮಿದಂ ಶ್ರೀರಮನ್ನೋ ಹಾಗೆ, ಪರೋಪಕಾರಾರ್ಥ ಫಲಂತಿ ವೃಕ್ಷ, ಅದು ಹಣ್ಣು ಬಿಡೋದು, ಹೂ ಬಿಡೋದು, ಅವೆಲ್ಲವೂ ಮರ ತನಗಾಗಿ ಮಾಡ್ಕೊಳ್ಳಲ್ಲ, ಇತರರಿಗಾಗಿ ಮಾಡುತ್ತೆ. ನಾವು ಮಾತ್ರ ನಮಗಾಗಿ ಮಾಡ್ಕೊಳ್ತೇವೆ. ಪ್ರಕೃತಿಯಲ್ಲಿ ಇಂಥ ಪಾಠ ಇದೆ ಇದು. ಮತ್ತು ಅದು ಬಿಡುವ ಹೂವೇನಿದೆ, ಆ ಹೂವಿನ ಸುಗಂಧವನ್ನು ತಾನೇ ಮರ ಪಸರಿಸಲಾರದು. ಅದಕ್ಕೆ ಬೇಕಾಗಿರೋದು ಮತ್ತೆ ಮರುದ್ವಹತಿ ಸೌರಭಂ ಅಂತ ಹೇಳ್ತಾರೆ. ಆ ಸೌರಭ ಅಥವಾ ಅದರ ಇದೇನಿದೆ, ಸೌರಭ ಅಥವಾ ಅದರ ಸುಗಂಧ ಏನಿದೆ, ಅದಕ್ಕೆ ಮತ್ತೆ ಬೇಕಾಗಿರೋದು ಗಾಳಿಯೇ, ಮರುತ್. ಈ ಥರದ ಗಾಳಿ, ಮರ, ತರು, ಲತೆ, ಗಿಡ, ಕೋಳಿ, ಪಕ್ಷಿ, ಏನೆಲ್ಲ ಈ ಪ್ರಕೃತಿಯಲ್ಲಿವೆ, ಅವೆಲ್ಲವೂ ತಮ್ಮ ಕೆಲಸವನ್ನು ಯಾಕೆ, ಬೆಳಗ್ಗೆ ಎದ್ದು ಕೋಳಿ ಕೂಗುತ್ತೆ ಅಂತ ಯಾಕೆ ಕೂಗ್ತಾ ಇದೆ ಅಂತ ಬೇರೆ ಸಂಗತಿ. ಎಚ್ಚರ ಸ್ವಲ್ಪ ಸೂರ್ಯೋದಯ ಆಗ್ತಾ ಇದೆ ಅಂತ ಹೇಳಿ ಅದು ಕೋಳಿ ಕೂಗ್ತಿದೆ ಅಂತ ಹೇಳಿದ್ರೆ ಅದು ನಮಗೆ ಉಪಕಾರಿಯೇ ಅಥವಾ ಅಪಕಾರಿಯೇ? ಈ ಥರ ತಾವು ತಮಗಾಗಿ ಬದುಕ್ತೆ, ಇತರರಿಗಾಗಿ ಬದುಕ್ತಿರುವಂಥ ಅನೇಕ ಸಂಗತಿಗಳು ನಮ್ಮ ಸುತ್ತ ಇರಬೇಕಾದಾಗ ನಾವು ಮಾತ್ರ ನಮಗಾಗಿಯೂ ಬದುಕ್ತಾ ಇಲ್ಲದೆ ಇರೋದು. ನಮಗಾಗಿ ಆದರೂ ಬದುಕಿದ್ರೆ ಸ್ವಾರ್ಥಿ ಅಂತ ಅನ್ನೋದು. ಇದು ಪರಾರ್ಥವೂ ಇಲ್ಲ, ಸ್ವಾರ್ಥವೂ ಇಲ್ಲ. ಇಲ್ಲಿ ಇದೆಯಂಥ ಯಾಂತ್ರಿಕ ಬದುಕು. ಇವುಗಳನ್ನೆಲ್ಲ ಗಮನಿಸ್ಕೊಂಡಾಗ ನನಗನ್ಸುವಂಥದ್ದು ತುಂಬ ಸೂಕ್ಷ್ಮಾವಲೋಕನ ಬಹಳ ಮುಖ್ಯ ಮನುಷ್ಯನಿಗೆ. ಅವನೊಬ್ಬ ಅವಲೋಕನ ಪ್ರಕ್ರಿಯೆಯಲ್ಲಿ ತನ್ನ ತಾನು ತೊಡಗಿಸ್ಕೊಂಡು ಯಾವಾಗ ತನ್ನ ಪ್ರಕೃತಿಗೆ ಕೊಟ್ಟುಕೊಳ್ತಾನೆ, ಆಗ ಸಹಜವಾಗಿ ಮನುಷ್ಯನಿಗೆ ಬಹಳ ಒಳ್ಳೆಯ ಬೆಲೆ, ನೆಲೆ, ಸೆಲೆ ಎಲ್ಲವೂ ದಕ್ಕಿಬಿಡುತ್ತೆ. ಇಲ್ಲಾಂದರೆ ಕೊಲೆಯಾಗಿ ಹೋಗ್ತಾನೆ. ಅದು ಬಹಳ ಮುಖ್ಯ. ಅದು ಬರೀ ಅಂತ್ಯಪ್ರಾಸಕ್ಕಾಗಿ ಹೇಳೋ ಮಾತಲ್ಲ. ಅದು ತನ್ನನ್ನು ತಾನೇ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂದರೆ, ಆತ್ಮಹತ್ಯೆ ಮಾಡಿಕೊಳ್ಳೋದೇ ಕೊಲೆಯಾಗಿ ಹೋಗೋದು ಅಂದರೆ ಯಾರೂ ಬೇರೆ ಇತರರು ಮಾಡಬೇಕಾಗಿಲ್ಲ. ತಾನೇ ತನ್ನ ಕೈಯಾರ ತನ್ನ ಈ ಬದುಕನ್ನು ಹಾಳು ಮಾಡ್ಕೊಳ್ಳೋದು ಯಾರು ಅಂದರೆ ಬೇರೆ ಇನ್ಯಾರೂ ಅಲ್ಲ, ಮನುಷ್ಯನೇ. ಬಹಳಷ್ಟು ಪ್ರದೇಶಗಳಿಗೆ ಹೋಗಿ ಬಂದಿದ್ದೀರಿ ನೀವು, ಆದರೆ ಇವತ್ತಿಗೂ ಬಹಳ ಶಾಂತಿ ನೀಡುವ ಅಥವಾ ಬಹಳ ನನಗೆ ಅನ್ನಿಸ್ದಾಗ ಒಂದ್ಸಲ ಹೋಗಬೇಕು ಅನ್ನೋ ಯಾವುದಾದ್ರೂ ಸ್ಥಳ ಇದೆಯಾ? ಹೋದಲ್ಲೆಲ್ಲ ಶಾಂತಿಯನ್ನು ಕಂಡುಕೊಳ್ಳೋದೇ ಮನುಷ್ಯನ ಮೂಲಗುಣ. ಅದರಲ್ಲೂ ಯಾವುದೋ ಒಂದು ಪ್ರದೇಶ ಹಾಗೆ ತೀರ ಸ್ವಾರ್ಥಿಯಾಗಿ ಇದನ್ನು ಹೇಳಬಾರ್ದು, ಹೇಳಲಾರೆ. ಯಾವ ಪ್ರದೇಶದಲ್ಲಿ ಹೋದರೂ, ಯಾರೊಟ್ಟಿಗೆ ಸಂವಹನ ಮಾಡಬೇಕಾದರೂ ಸಹ ನಮಗೆ ಒಂದು ಶಾಂತ ಚಿತ್ತ ಬೇಕು. ನನಗಿದರಿಂದ ನೆಮ್ಮದಿ ಸಿಕ್ತು, 4 ಮಂದಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನೋ ಮನೋಭಾವ ಇದೆಯಲ್ಲ, ಅದು ಮನುಷ್ಯನನ್ನು ತುಂಬ ಶಾಂತ ಚಿತ್ತನಾಗಿರೋಂಗೆ ಮಾಡ್ತೇನೆ. ಅದು ಮನಸ್ಸಿಗೆ ಸಂಬಂಧಿಸಿದ್ದು, ನೋಟಕ್ಕೆ ಸಂಬಂಧಿಸಿದ್ದಲ್ವಾ? ಇತರರ ನೋಟಕ್ಕೆ, ನನ್ನ ಮನಸ್ಸಿಗೆ. ಇತರರಿಗೆ ಅದು ನೋಟದಿಂದ ಅವರ ಅನುಭವಕ್ಕಾಗಿ ಸಿಕ್ಕುವಂಥದ್ದು. ನನ್ನ ಮಟ್ಟಿಗೆ ಅದು ಮನಸ್ಸಿನಿಂದ ಹೇಳಿದ, ನಾನು ಇವತ್ತು ಚೆನ್ನಾಗಿದ್ದೀನಿ, ನನ್ನ ಮನಸ್ಸು ಪ್ರಫುಲ್ಲವಾಗಿದೆ ಅಂತ ಹೇಳೋದ್ರಿಂದ ಆಗೋದಿಲ್ಲ. ಅದೊಂದು ಭಾವ, ಅವರ್ಣನೀಯ ಅಂತ ಆಗಲೇ ಹೇಳಿದ ಹಾಗೆ, ಅನಿರ್ವಚನೀಯವೂ ಹೌದು. ಈಗ ನಾನು ಕೇಳೋ ಪ್ರಶ್ನೆ ಅದು ಗೊತ್ತಿಲ್ಲ ನೀವು ಹೇಗೆ ತಗೊಳ್ತೀರಿ ಅಂತ. ಹಲವು ಭಾಷೆಗಳಲ್ಲಿ ಪುಸ್ತಕಗಳನ್ನು ಓದಿದ್ದೀರಿ, ಅದನ್ನು ತಿಳ್ಕೊಂಡಿದ್ದೀರಿ. ಒಂದೊಂದು ಭಾಷೆಯಲ್ಲಿ ನಿಮಗೆ ಬಹಳ ಇಷ್ಟವಾದ ಬರವಣಿಗೆ ಯಾರದ್ದು ಅಂತ ಹೇಳ್ಬೋದಾ? ಕನ್ನಡದಲ್ಲಿ ಎಲ್ಲವೂ ನಾನು ಆಗಲೇ ಹೇಳಿದ ಹಾಗೆ ಮನಸ್ಸಿಗೆ ನಾಟುವ, ನಮ್ಮ ಬೌದ್ಧಿಕ ಔನ್ನತ್ಯಕ್ಕೆ ಸಹಕಾರಿಯಾಗಬಲ್ಲಂಥ ಯಾವುದೇ ಪ್ರಕಾರದ, ಯಾವುದೇ ಬರವಣಿಗೆ, ಯಾರದೇ ಲೇಖನ, ಇಂಥವರು ಅಂಥವರು ಅಂತ ಯಾವುದೂ ಇಲ್ಲದೆ, ಕೆಲವು ಸರಿ ಬೂಸಾ ಸಾಹಿತ್ಯವನ್ನು ಅಥವಾ ಬೂಸಾ ಬಾರ್ಬರಿಯನ್ನು ಹೇಳ್ತೀವಿ ಅಂದರೆ ಅದು ಯಾವ ರೀತಿಯಿಂದಲೂ ಅನುಕೂಲ ಅಲ್ಲ, ಅದು ಪ್ರಯೋಜನಕಾರಿ ಆಗಿಲ್ಲ. ಅಂಥದ್ದನ್ನೆಲ್ಲವೂ ಸ್ವಹಿತ ಸಾಧನೆಗಾಗಿ ಸ್ವಾರ್ಥಪರ ಧೋರಣೆಯಿಂದ ಬರೆದಿರ್ತಾರೆ. ಆ ಥರದ ಲೇಖನಗಳನ್ನು ಹೊರತುಪಡಿಸಿ ಅದನ್ನೂ ಓದಿದಾಗ ಮಾತ್ರವೇ ಇದು ಉತ್ಕೃಷ್ಟ ಎಷ್ಟು ಅಂತ ಗೊತ್ತಾಗೋದು ನಮಗೆ. ಎಷ್ಟು ಸರ್ವೋತ್ಕೃಷ್ಟವಾಗಿ ಅದರ ತುಲನೆಯಲ್ಲಿ, ಅದರ ಹೋಲಿಕೆಯಲ್ಲಿ ಇದು ಎಷ್ಟು ಶ್ರೇಷ್ಠ ರೀ, ಎಷ್ಟು ಆನಂದದಾಯಿ ಇದು. ಈ ಥರದ ಆನಂದಮಯ ಈ ಜಗಹೃದಯ ಅಂತ ಹೇಳಿದ್ದಾರಲ್ಲ, ಇದನ್ನು ಕವಿ ಸುಮ್ಮನೆ ಕವಿ ಕಾಣದನ್ನು ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಿದ್ದಾರೆ. ರವಿಯೂ ಕಾಣೋಕ್ಕೆ ಸಾಧ್ಯ, ರವಿನೇ ಯಾವಾಗಲೂ ಎಷ್ಟು ಲಕ್ಷೋಪಲಕ್ಷ ವರ್ಷಗಳಿಂದ ನೋಡ್ಕೊಂಡು ಬಂದಿರೋದು. ಅಂಥವ್ನ ಕಾಣಿಕೆಗೂ ನಿಲ್ಕೆ ಇರುವಂಥದ್ದು ಕವಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಅವನ ಮನಸ್ಸು ಎಷ್ಟು ಹಗುರವಾಗಿರಬೇಕು ಅಂತ. ಮತ್ತೆ ಬೀಳುವನಿಲ್ಲೇ ಚಿಂತೆಗಳ ಕೆಸರಲ್ಲೇ ಬಿಟ್ಟು ಬಿಡಿ ಈಗೆನ್ನ ಮುಕ್ತನಂತೆ ಅಂತ ಹೇಳಿ ಅಲವತ್ತುಕೊಳ್ಳಬಾರ್ದು ಕವಿ. ಆ ಥರದ ಸಂದಿಗ್ಧ ಭಾವ, ಸಂದಿಗ್ಧ ಮನಸ್ಥಿತಿ ಒಬ್ಬ ಕವಿದ ಆಗಿರಬಾರ್ದು. ಅಂದರೆ ಎಷ್ಟು ನೊಂದು ಹೇಳಿರಬೇಕು ಅಂತ. ಮನಸ್ಸು ಗಾಂಧಿ ಬಜಾರು ಅಂತ ಬರ್ಕೊಂಡ ತಕ್ಷಣ, ಯಾಕ್ರಿ ಬಜಾರಲ್ಲಿ ಅಂದ ತಕ್ಷಣ ಸಂತೆಯಲ್ಲೂ ನಿಂತ ಕಬೀರ ಅಂತ ಹೇಳ್ಕೊಂಡಾಗ ಸಿಗ್ಬೋದಾದ ಆನಂದ. ಅಂದರೆ ನಮ್ಮ ಅದರಲ್ಲಿ ಇರುವಂಥ ಉಲ್ಲೇಖ ಹೇಳೋದು, ಈ ಗುಲಾಬಿ ಗಿಡದಲ್ಲಿ ನಿಮಗೆ ಮುಳ್ಳುಗಳಿವೆ, ಹೂವು ಇವೆ,
ಹೂವನ್ನ ನೋಡ್ತಿರೋ ಮುಳ್ಳುಗಳನ್ನ ನೋಡ್ತಿರೋ ನಮಗೆ ಬಿಟ್ಟದ್ದು. ಕೈ ಇಟ್ಟು ಮುಳ್ಳು ಅಂತ ಯಾವ ಮಗು ಹಿಡಿಯೋಕೆ ಹೋದಾಗ ಮುಳ್ಳು ಮುಳ್ಳು ಅಂತ ಹೇಳ್ಬಿಡಿ, ಹೂವಿದೆ ನೋಡು ಅಂತ ಹೇಳ್ಕೊಟ್ಟಾಗ ಮಗುವಿಗೆ ಹೂವನ್ನು ಮುಟ್ಟಬೇಕು ಅಂತ ಅನ್ಸುತ್ತೆ, ಮುಳ್ಳುನಲ್ಲ ಅಂತ. ಈ ಥರದ್ದೆಲ್ಲ ಅನೇಕ ಕಲಿಕೆಗಳನ್ನು ನಾವು ನಿರಂತರ ನೋಡ್ತಾ ಇರ್ತೇವೆ. ಹಿರಿಯರೆಲ್ಲ ಅವರು ದ್ರಷ್ಟಾರರಾದ್ದರಿಂದ ಅವರ ದೃಷ್ಟಿ ಯಾವ ಕಡೆ ಹೋಗುತ್ತೆ ನೋಡಿ, ಮುಳ್ಳು ಕಡೆ ಹೋಗೋದೇ ಇಲ್ಲ, ಅದು ಬರೀ ಹೂವಿನ ಕಡೆ ಮಾತ್ರ ಹೋಗುತ್ತೆ. ಹಾಗಾಗಿ ಹೇಳ್ಕೊಂಡು ಏಣಿ ಹತ್ತಾ ಇರ್ಬೇಕಾದ್ರೆ ಯಾರು ಅಂತ ಹೇಳಿದ್ರೆ ಬಿದ್ದುಬಿಡ್ತೀಯಾ ಹತ್ತಬೇಡ ಅಲ್ಲ, ಅದು ಗಟ್ಟಿಯಾಗಿ ಹಿಡಿದು ಹತ್ತು. ಇದು ಎಂಥ ವಿರುದ್ಧಾತ್ಮಕ ಬೋಧೆ ಇದೆ ನೋಡಿ. ಅದು ಹತ್ತಲೇ ಬೇಡ ಅಂತ ಅವ್ರಿಗೆ ನಿರ್ಬಂಧ ಇರೋದಕ್ಕೂ ಹತ್ತಾ ಇರಬೇಕಾದ್ರೆ ತುಂಬ ಗಟ್ಟಿಯಾಗಿ, ಯಾಕೆಂದರೆ ಬಿದ್ದರೆ ಪೆಟ್ಟಾಗುತ್ತೆ, ಪೆಟ್ಟಾಗದ ರೀತಿಯಲ್ಲಿ ಗಟ್ಟಿಯಾಗಿ ಹಿಡಿದು ನಿಧಾನವಾಗಿ ಒಂದೊಂದೇ ಹಿಂತಿರುಗಿ ನೋಡಬೇಡ, ಇದೆಲ್ಲ ಹೇಳಿಕೆ ಇದೆಯಲ್ಲ. ಈ ಹೇಳಿಕೆ ಮಾತಿದೆಯಲ್ಲ, ಯಾರನ್ನಾದ್ರೂ ಏಣಿ ಹತ್ತೋಕ್ಕೆ ಪ್ರೇರೇಪಿಸ್ಬೋದು. ಆ ಏಣಿ ಯಾವುದಾದ್ರೂ ಆಗಿರ್ಬೋದು, ಬದುಕಿನದಾದರೂ ಆಗಿರ್ಬೋದು, ಭಾವನೆಯದಾದರೂ ಆಗಿರ್ಬೋದು.